ಇತರೆ ರೈತರಿಗೆ ಮಾದರಿಯಾದ ವೃದ್ಧ ರೈತ ದಂಪತಿ. ಮಳೆ ನೀರಲ್ಲೇ 5 ಕ್ವಿಂಟಾಲ್ ತೊಗರಿ ಬೆಳೆದು ಸಾಧನೆ. ಇತ್ತೀಚಿನ ದಿನಗಳಲ್ಲಿ ನೀರಾವರಿ ಇದ್ರೂ ಕೂಡ ವ್ಯವಸಾಯ ಮಾಡದೆ ಅಡಿಕೆ ಗಿಡಗಳ ಅಥವಾ ಇತರೆ ಬೇಸಾಯದ ಮೊರೆ ಹೋಗುವ ಕಾಲದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ವೃದ್ಧ ದಂಪತಿ 5 ಕ್ವಿಂಟಾಲ್ ತೊಗರಿ ಬೆಳೆದು ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಹೌದು, ಈ ವೃದ್ಧ ದಂಪತಿ ಬರದ ನಾಡು ಅಂತಲೇ ಖ್ಯಾತಿ ಪಡೆದಿರೋ ಮಧುಗಿರಿಯವರು. ಮಳೆಯನ್ನೇ ನಂಬಿ ಕೃಷಿ ಮಾಡಿ ಬರೋಬ್ಬರಿ 5 ಕ್ವಿಂಟಾಲ್ ತೊಗರಿ ಬೆಳೆದು ಸಾಧನೆಯನ್ನ ಮಾಡಿದ್ದಾರೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಕೆಂಪಾಪುರ ಗ್ರಾಮದ 78 ವರ್ಷದ ಲಕ್ಷ್ಮಣ್ ರೆಡ್ಡಿ ಹಾಗೂ 70 ವರ್ಷದ ಶಾರದಮ್ಮ 1.5 ಎಕರೆ ಜಮೀನಿನಲ್ಲಿ ಮಳೆಯ ನೀರನ್ನೇ ನಂಬಿ ಸುಮಾರು 5 ಕ್ವಿಂಟಾಲ್ ತೊಗರಿ ಬೆಳೆಯನ್ನ ಬೆಳೆದಿದ್ದಾರೆ. ಈ ವೃದ್ಧ ರೈತ ದಂಪತಿ ಯಾವುದೇ ರಾಸಾಯನಿಕ ಬೆಳೆಯದೆ ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡಿರುವುದು ವಿಶೇಷವಾಗಿದೆ. ಇನ್ನು ಇವರು ಕೃಷಿ ಇಲಾಖೆಯಲ್ಲಿ ಬಿತ್ತನೆ ತೊಗರಿ ಬೀಜ ಪಡೆಯುವಾಗ ಇವರನ್ನ ಕಂಡು ನಕ್ಕವರೇ ಹೆಚ್ಚು. ಕೆಲವರು ಆತ್ಮೀಯರು ಹುಚ್ಚು ಕೆಲಸ ಮಾಡ್ತೀರಾ ಅಂತ ಕೂಡ ಲೆವಡಿ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ರೈತ ದಂಪತಿ ತೊಗರಿ ಬೆಳೆಯಲು ಮುಂದಾದ್ರಂತೆ. ಸಾಲದಕ್ಕೆ ಬೀಜ ಬಿತ್ತುವಾಗ ಅಕ್ಕಪಕ್ಕದ ಹೊಲಗಳ ರೈತರು ಕೂಡ ನಕ್ಕರಂತೆ. ಆದ್ರೆ ಛಲ ಬಿಡದೆ ತಮ್ಮ ಕೆಲಸ ಮಾಡಿದ್ದಕ್ಕೆ ಇಂದು ಫಲ ಕೊಟ್ಟಿದೆ ಎಂದು ರೈತ ಲಕ್ಷ್ಮಣ್ ರೆಡ್ಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ರೈತರಿಗೆ ನೀಡುವ ಬಿತ್ತನೆ ಬೀಜವನ್ನ ಬಳಸಿಕೊಂಡು ತೊಗರಿ ಬೆಳೆದಿದ್ದು ಉತ್ತಮ ಬೆಳೆ ಬಂದ ಹಿನ್ನೆಲೆಯಲ್ಲಿ ತೊಗರಿಯನ್ನ ಹುಳ ಬೀಳದಂತೆ ಸಂಗ್ರಹಣೆ ಮಾಡಲು ಬೇವಿನ ಎಲೆ, ಬೋದಿ ಮಿಶ್ರ ಮಾಡಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಸಂಗ್ರಹಣೆ ಮಾಡಿದ್ದಾರಂತೆ. ಏನಿಲ್ಲ, ಈಗ ಮಳೆ ಬಂದಾಗ ಜೂನು ಲಾಸ್ಟ್ ಕೊಡಿಗಳ್ಳಿ ಹೋಗ್ಬಿಟ್ಟು ಕೃಷಿಗಳ ಇದರಲ್ಲಿ ಮೀಸೆ ತಂದು ಇದು ಇತ್ತಲ್ಲ ಧರ್ಮಸ್ಥಳ, ಅಲ್ಲಿ ನಿಮ್ಮ ಇದು ಅದರಲ್ಲಿ ಅವರೇ ಬೀಜ ಹಾಕ್ಕೊಂಡು ಹೋಗೋದು, ಮುಚ್ಕೊಂಡು ಹೋಗೋದು, ಅದು ಮಾಡಿದ್ವಿ. ಆಮೇಲೆ ಮಳೆ ನೀರು ಕೂಡ ಇಕ್ಕಲ್ಲ ನಾವು. ಮಳೆ ನೀರಿಗೆ ಬೆಳೀತು, ಅದಕ್ಕೆ ಇದು ಗೊಬ್ಬರ, ಮೆನ್ಯೂರು, ಇದು ಕೀಟನಾಶಕ ಏನು ಮಾಡಲಿಲ್ಲ. ಹಾಗೆ ಇದು ಕೊಯ್ಕು ಬಂದಿದ್ದು ಇದು ಮಾಡಿದ್ದು. ಅಲ್ಲಿಗೆ ಇದಕ್ಕೆ ಕೆಳದಂಗೆ ಮಾತ್ರಕ್ಕೆ ಅಂದರು, ಎಡಿ ಹನುಮಂತರಾಯಪ್ಪ ಮಧುಗಿರಿ, ಇಲ್ಲ ಸರ್ ಅದು ಬೇಡ, ಕೆಮಿಕಲ್ ಬೇಡ, ಅದಕ್ಕೆ ಹಾರ್ಟಿಕಲ್ಚರ್ನವರು ಇದು ಲಕ್ಷ್ಮಿ ಸೊಪ್ಪು, ಇದು ಈ ಸೊಪ್ಪು ಇಕ್ಕು ಅಂದರು, ಮಂಡಿ ಇಕ್ಕು ಅಂದರು, ಎಲ್ಲ ಮಾಡಿದ್ದೀವಿ. ಇನ್ನೊಬ್ಬರು ಏನು ಹೇಳಿದ್ರು, ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ಲಿ ಇದು ಪ್ಲಾಸ್ಟಿಕ್ ಶೀಲಲ್ಲಿ ಮೂತಿ ಬಿರಿಯಾಗಿ ಕಟ್ಟು, ಗಾಳಿ ಆಡ್ದಂಗೆ ಕೇಳಲ್ಲ ಅಂದರು. ಈಗ ಇದು ಮೆಣಸಿನಕಾಯಿ ಉಪ್ಪು ಹಾಕಿ ಕೇಳೋದು ಕೇಳ್ತಾರೆ ಅದು. ನನಗೆ ಅದೇ ಎಲ್ಲಿ ಕೇಳ್ತಾ ಹೋದ್ರು ನನಗೆ ಭಯ, ನಮ್ಗೆ ಅದು ಅವುಗಳು ಇರ್ಬೋದು ಅಂದರು. ಅಲ್ಲಿಗೆ ಮೊನ್ನೆ ಇವರು ಎ ಡಿ ಫೋನ್ ಮಾಡಿದ್ವು, ನಮ್ಮ ತುಮಕೂರಿಗೆ ಹೋಗಿ ಡಿಸ್ಟ್ರಿಕ್ಟ್ ಡೇಟಾ ವಿಚಾರ ಅಲ್ಲಿ ವಿಚಾರಿಸ್ರಿ, ಅದು ಹೆಂಗೆ ಇಕ್ಬೇಕು, ಹೆಂಗೆ ಮಾರುಕಟ್ಟೆ ಏನೋ ಅದೆಲ್ಲ ವಿಚಾರಿಸಲಿ ಅಂದರು. ದೇವರ ದಯೆ ಜನರ ಕೊಂಕು ಮಾತುಗಳ ನಡುವೆ ಧೈರ್ಯ ಮಾಡಿ ಬಿತ್ತನೆ ಮಾಡಿದೆ. ಮಳೆರಾಯನ ಕರುಣೆಯಿಂದ ಅನಿರೀಕ್ಷಿತ ಯಶಸ್ಸು ಸಿಕ್ಕಿದೆ ಎಂದು ಶಾರದಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ರು. ಬೀಜ ಬಿತ್ತಿರೋದು ಮಳೆಗಾಗಿರೋದು ಅಷ್ಟೇ. ಇನ್ನು ನೀರಿಟ್ಟಿಲ್ಲ, ನಾವು ಸತ್ವಾಕಿಲ್ಲ, ಔಷಧಿ ಹೊಡೆದಿಲ್ಲ, ಏನೊಂದು ಇಲ್ಲ. ಈಗ ಕಳೆ ಒಂದು ತೆಗೆದಿದ್ದೀವಿ, ಅಷ್ಟು ಬೆಳೆದಿರೋದು. ಅದ್ರ ಜೊತೆ ಖುಷಿ ಅನ್ನಿಸುತ್ತೆ. ಅವರು ಪೇಪರ್ಗೆ ಬಂದರೆ ನಮಗೂ ಖುಷಿ ಅಲ್ವೇನ. ಬರೀತಿದ್ರು, ಈ ನಡುವೆ ಬಿಟ್ಟಿದ್ದಾರೆ ಸ್ವಲ್ಪ. ಒಟ್ನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಕಷ್ಟಪಟ್ಟು ಬೇಸಾಯ ಮಾಡಿ ಇತರೆ ರೈತರಿಗೆ ಮಾದರಿಯಾದ ರೈತ ದಂಪತಿಗೆ ಊರಿನ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.